ಮೇಜರ್ ಬಂದ್ಬಿಟ್ಟು ಮೋಯ್ ಥಾಯ್ ವಾಸ್ ಪಾರ್ಟ್ ಆಫ್ ಇಂಡಿಯನ್ ಕಲ್ಚರ್ ಥೌಸಂಡ್ಸ್ ಆಫ್ ಇಯರ್ಸ್. ಮಕ್ಕಳೆಲ್ಲ ಫೈಟಿಗೆ ಇಳಿತಾರ ಅಲ್ಲಿ? ಮಕ್ಕಳೇ ಸ್ಟಾರ್ಟ್ ಮಾಡೋದು ಥೈಲ್ಯಾಂಡಲ್ಲಿ. ವೆನ್ ಯು ರಿಯಲೈಸ್ ದಿಸ್ ಇಸ್ ನಾಟ್ ಫಾರ್ ಮೀ, ಆ ಥರ ಡಿಸಿಷನ್ಸ್ ಎಲ್ಲ ತೊಗೊಂಡಾಗ ಮುಂದೆ ಲೈಫಲ್ಲಿ ಏನು ಕಾಣಿಸ್ತಾಯಿತ್ತು ಸೂರ್ಯ? ಏನಪ್ಪ ಇಷ್ಟೇನಾ ನಮ್ಮ ಜೀವನ ಅನ್ನೋ ಒಂದು ಪ್ರಶ್ನೆ ಬರುತ್ತಲ್ಲ, ಅದು ಮುಚ್ಚಲೇಬೇಕಾಗತ್ತೆ. ಅಲ್ಲೇ ಎಷ್ಟೊಂದು ಜನರು ಡ್ರೀಮ್ಸ್ ಎಲ್ಲ ಮುಚ್ಚಾಕ್ಬಿಡೋದು. ಒಂದು ಪ್ರಾಬ್ಲಮ್ ಇರೋದು ಏನಕ್ಕೆ ಎಷ್ಟೊಂದು ಆ್ಯಥ್ಲೀಟ್ಸ್ಗಾಗಲಿ ಎಷ್ಟು ಜನರಿಗೆ ಸಪೋರ್ಟ್ ಸಿಗ್ತಾಯಿಲ್ಲ ಅಂದರೆ ನಮ್ಮ ಜನರಲ್ಲಿ ಯೂನಿಟಿ ಇಲ್ಲ. ಆ್ಯಸ್ ಅನ್ ಇಂಡಿಯನ್ ಫೈಟರ್ ನಿಮ್ಮ ಆ ಇನಿಷಿಯಲ್ ದಿನಗಳು ಹೆಂಗಿತ್ತು? ನಿಮ್ಗಲ್ಲಿ ಏನೇನು ಕಾಣಿಸ್ತಾ ಇತ್ತು? ಗವರ್ಮೆಂಟ್ ಸಪೋರ್ಟ್ ಇಲ್ಲ, ಇಲ್ಲಾಂದರೆ ನಮ್ಗೆ ಯಾವುದೇ ಥರ ಕಂಟ್ರಿಯಿಂದ ಸಪೋರ್ಟ್ ಇಲ್ಲ. ಬಟ್ ಐ ಆಮ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ಸ್ಪೋರ್ಟ್ ಅಂತ ಬಂದಾಗ ಅಥವಾ ನಿಮ್ಮ ಇಡೀ ಕರಿಯರಲ್ಲಿ ಹೂಸ್ ಯರ್ ಮ್ಯಾನ್ ಫ್ರೈಡೆ? ಅಪ್ಪ ಅಮ್ಮನೇ ಅಂದರೆ ಏನೇ ಇದ್ರೂ ಪಾಪ ಅವರೇ ಸಪೋರ್ಟ್ ಮಾಡಿ. ಇನ್ಯಾರು ಮನೆಯವ್ರು ಬಿಟ್ಟು ಇನ್ಯಾರು ಬರಲ್ಲ. ಗುಂಡಿಗೆ ಚೆನ್ನಾಗಿರುತ್ತೆ, ಸುಮ್ಮನೆ ಕೇಳಕ್ಕೆ ಗುಂಡಿಗೆ ಮೀಟ್ರು ಅಂತಲ್ಲ. ಬಟ್ ಟೆಲ್ ಅಸ್ ವಾಟ್ ರಿಯಲಿ ಹ್ಯಾಪನ್ಸ್. ಟೋಟಲ್ ಬಂದ್ಬಿಟ್ಟು ಇದು 22 ಸ್ಟಿಚ್ಚು. ಇದು 22 ಸ್ಟಿಚ್ ಬಿತ್ತು ಇಲ್ಲಿಂದ ಇಲ್ಲಿ. ಇದು ಮೊನ್ನೆ ರೀಸೆಂಟ್ ಇನ್ನೊಂದು ಬರೋಕ್ಕಿಂತ ಮುಂಚೆ ಆಡಿದ್ದು 8 ಸ್ಟಿಚ್ ಇಲ್ಲಿ. ಅಯ್ಯೋಯ್ಯೋ. ಆಮೇಲೆ ಇದು 13 ಸ್ಟಿಚ್. ಹೊಡೆಯೋದು ಬಿಡಿಯೋದೆಲ್ಲ ಇರುತ್ತಲ್ಲ, ನಿಮಗೆಲ್ಲ ಕಾಂಟ್ರಾಕ್ಟ್ಸ್ ಎಲ್ಲ ಇರುತ್ತಾ? ನಿಮ್ಗೆ ಏನೇ ಆದರೂ ನಾವು ಜವಾಬ್ದಾರರಲ್ಲ. ಸಾಯ್ತೀನೋ ಬದುಕ್ತೀನೋ ಆಡೋದು ನನ್ನ ಕೆಲಸ, ಅದು ನಾನು ಮಾಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ದೇವ್ರ ಕೈಯಲ್ಲಿ ಅಷ್ಟೇ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.